ಎಚ್.ಡಿ. ರೇವಣ್ಣಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದಂತ ಕಿವಿಮಾತಾದ್ರೂ ಏನು? ಕಾಂಗ್ರೆಸ್ನವರು ನನ್ನ ಒಂದು ಸಣ್ಣ ತಪ್ಪನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಎಚ್.ಡಿ. ನಾವು ಬದುಕಿರುವವರೆಗೂ ಮುಸ್ಲಿಮರನ್ನ ಕೈಬಿಡಲ್ಲ ಅಂತ ಹೇಳಿದ್ಯಾರು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮಂಗಳೂರಲ್ಲಿ ನಡೆದ ಎಸ್ವೈಎಸ್ ಸಮ್ಮೇಳನದಲ್ಲಿ ಶಾಫಿ ಸಾಅದಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ. ಮುಸ್ಲಿಂ ಮಹಿಳೆ ಮನೆಯಿಂದ ಹೊರಹೋದ್ರೆ ಬುರ್ಕಾ ಹಾಕಲೇಬೇಕು. ಹಿಂದಿನ ಸರ್ಕಾರದ ಹಿಜಾಬ್ ನಿಯಮವನ್ನ ವಾಪಸ್ ಪಡೆಯುವುದಕ್ಕೆ ಒತ್ತಾಯಿಸಿತ್ತು. ಅಲ್ಲದೆ 2B 4% ಮೀಸಲಾತಿಯಲ್ಲಿ ವಾಪಸ್ ಪಡೆದಿದ್ದನ್ನ ಸರ್ಕಾರ ವಾಪಸ್ ಪಡೆಯುವಂತೆ ಶಾಫಿ ಸಾಅದಿ ಒತ್ತಾಯಿಸಿದ್ರು. 2013ರ ಜಾತಿ ಗಣತಿ ವರದಿ ಬಿಡುಗಡೆ, ಹುಬ್ಬಳ್ಳಿ, ಡಿಜೆಹಳ್ಳಿ, ಕೆಜೆಹಳ್ಳಿ ಗಲಭೆಯಲ್ಲಿ ಜೈಲಲ್ಲಿ ಇರುವ ಅಮಾಯಕರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ಹಿಜಾಬ್ ನಿಷೇಧ ಮಾಡಿರುವ ಕಳೆದ ಸರ್ಕಾರದ ಆದೇಶವನ್ನು ತಕ್ಷಣ ಹಿಂಪಡೆಯಲು ಅಗತ್ಯವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವುದು, ತೀವ್ರವಾಗಿ ಹಿಂದುಳಿದಿರುವ ಮುಸ್ಲಿಂ ಸಮುದಾಯವನ್ನು ಅಭಿವೃದ್ಧಿ ಪಥಕ್ಕೆ ತರಲು ರಾಜ್ಯ ಸರ್ಕಾರವು ಮೀಸಲಾತಿ ಪ್ರಮಾಣವನ್ನು ಈಗಿರುವ 4% 7ಕ್ಕೆ ಏರಿಸುವುದು, ಬೆಂಗಳೂರಿನ ಡಿಜೆಹಳ್ಳಿ, ಕೆಜೆಹಳ್ಳಿ ಹಾಗೂ ಹುಬ್ಬಳ್ಳಿಗಳಲ್ಲಿ ಪ್ರವಾದಿ ನಿಂದನೆ ಘಟನೆಯ ತರುವಾಯ ಅಮಾಯಕರು ಯಾವುದೇ ಜಾತಿಯವರಾದರೂ ಅವರನ್ನು ತಕ್ಷಣ ಬಿಡುಗಡೆ ಮಾಡುವ ಕ್ರಮಗಳನ್ನು ಕೈಗೊಳ್ಳುವುದು. ಹಾಸನದ ಚನ್ನರಾಯಪಟ್ಟಣದಲ್ಲಿ ನಿನ್ನೆ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಚ್.ಡಿ. ರೇವಣ್ಣಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬುದ್ಧಿಮಾತು ಹೇಳಿದ್ದಾರೆ. ಚುನಾವಣೆಯಲ್ಲಿ ರೇವಣ್ಣ ಯಾಕೆ 2500 ಮತಗಳಿಂದ ಗೆದ್ದರು ಅಂತ ಚರ್ಚಿಸಲಾಗ್ತಿತ್ತು. ಜಿಲ್ಲೆಯಲ್ಲಿ ರೇವಣ್ಣ ತುಂಬಾ ಕೆಲಸ ಮಾಡ್ತಾರೆ, ಆದ್ರೆ ಸ್ವಲ್ಪ ಕೋಪ ಜಾಸ್ತಿ. ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ವಿನಯದಿಂದ ಹೇಳುತ್ತಿದ್ದೇನೆ, ಎಷ್ಟೇ ಕೆಲಸ ಮಾಡಿದ್ರೂ ಕೋಪ ಇರಬಾರದು ಅಂತ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕಿವಿಮಾತು ಹೇಳಿದ್ದಾರೆ. ಕಾಂಗ್ರೆಸ್ಗೆ ನನ್ನ ಒಂದು ಸಣ್ಣ ತಪ್ಪು ಕಂಡುಹಿಡಿಯೋದಕ್ಕೆ ಆಗಲಿಲ್ಲ ಅಂತ ದೇವೇಗೌಡ ಗುಡುಗಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಚ್.ಡಿ. ದೇವೇಗೌಡ ಕಿಡಿಕಾರಿದ್ದಾರೆ. ಪ್ರಧಾನಿ ಸ್ಥಾನದಿಂದ ನನ್ನನ್ನ ಯಾಕೆ ತೆಗೆದ್ರು ಮತ್ತು 13 ತಿಂಗಳಿಗೆ ಕುಮಾರಣ್ಣನನ್ನ ಸಿಎಂ ಸ್ಥಾನದಿಂದ ಯಾಕೆ ತೆಗೆದ್ರು ಅಂತ ಗೊತ್ತಾಗ್ಲಿಲ್ಲ. ತುಮಕೂರಲ್ಲಿ ನನ್ನನ್ನ ಯಾಕೆ ಸೋಲಿಸಿದ್ರು ಅಂತ ಹೇಳೋದಕ್ಕೆ ಯೋಗ್ಯತೆ ಇದೆಯಾ ಅಂತ ದೇವೇಗೌಡ ಗುಡುಗಿದ್ರು. ಯಾವ ಕಾಂಗ್ರೆಸ್ ನನ್ನನ್ನ ಪ್ರಧಾನಮಂತ್ರಿ ಆಗಿ ನಾನು ಕೆಲಸ ಮಾಡಿದಂಥ ಕಾಲದಲ್ಲಿ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ನನ್ನನ್ನು ತೆಗೆದರು. ಯಾಕೆ? ಕುಮಾರಣ್ಣನ 13 ತಿಂಗಳಿಗೆ ಯಾಕೆ ತೆಗೆದರು? ತುಮಕೂರು ನನ್ನ ಸೋಲಿಸಿದ್ರು. ಏನು ಹೇಳ್ತಾರೆ ಹೇಳಿ? ಯಾರಿಗಾರ ಯೋಗ್ಯತೆ ಇದೆಯಾ? ಎಚ್.ಡಿ. ಕುಮಾರಸ್ವಾಮಿ 14 ತಿಂಗಳ ಕಾಲ ಸಿಎಂ ಆಗಿದ್ರು. ವರ್ಗಾವಣೆಗೆ ಹಣ ಪಡೆದಿದ್ರೆ ಹೇಳಲಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಗುಡುಗಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಎಚ್.ಡಿ. ಎಲ್ಲರಲ್ಲಿ ನಾನು ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದ್ರು. ಈಗ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗಿದ್ದಾರೆ. ಅದರಿಂದ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಅಂತ ದೇವೇಗೌಡ ಮನವಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 13 ತಿಂಗಳೇನು ಕೆಲಸ ಮಾಡಿದ್ರು? ಯಾರತ್ತಲ್ಲಾದರೂ ಒಬ್ಬ ಅಧಿಕಾರಿನ ಪೋಸ್ಟಿಂಗ್ಗೆ ಹಣ ತಗೊಂಡಿದ್ದಾನೆ ಅಂತೇಳಿ ಯಾವ ಅಧಿಕಾರಿ ಆದರೂ ಹೇಳೋದಾದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೇನೆ. ಹೇಳಿ ನೋಡೋಣ. ನಾವು ಬದುಕಿರುವವರೆಗೂ ಮುಸ್ಲಿಮರನ್ನ ಕೈಬಿಡಲ್ಲ ಅಂತ ಎಚ್.ಡಿ. ರೇವಣ್ಣ ಭರವಸೆ ನೀಡಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಎಚ್.ಡಿ. ರೇವಣ್ಣ, ಸಂಕಷ್ಟದ ಕಾಲದಲ್ಲಿ ಮುಸ್ಲಿಮರು ನಮ್ಮ ಕೈ ಹಿಡಿದಿದ್ದಾರೆ. ಈಗ ಕಾಂಗ್ರೆಸ್ನವರು ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೇವೆ ಅಂತಾರೆ, ಆದ್ರೆ ಲೋಕಸಭೆ ಚುನಾವಣೆ ಬಳಿಕ ಹಣ ಕೊಡಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸೀಟ್ ಬೇಕಾಗಿಲ್ಲ, ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು. ಈ ದೇಶ ಉಳಿಬೇಕಾದ್ರೆ ಮೋದಿ ಬೇಕು ಅಂತ ರೇವಣ್ಣ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬೇಕಾದ್ರೆ ಸೀಟ್ ಅಲ್ಲ, ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು. ದೇವೇಗೌಡರ ಉದ್ದೇಶ ಇರೋದು. ಲೋಕಸಭೆ ಚುನಾವಣೆ ಬಳಿಕ 5 ಗ್ಯಾರಂಟಿಗಳು ಸ್ಥಗಿತವಾಗಲಿದೆ ಅಂತ ಎಚ್.ಡಿ. ರೇವಣ್ಣ ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಎಚ್.ಡಿ. ರೇವಣ್ಣ, ಸದ್ಯ 5 ಗ್ಯಾರಂಟಿಗಳು ಎಲ್ಲೆಲ್ಲಿವೆಯೋ ಅಲ್ಲಲ್ಲೇ ನಿಂತು ಹೋಗಲಿವೆ. ಮಹಿಳೆಯರು ಬರ್ತಾರೆ ಅಂತ ಹಳ್ಳಿಗಳಿಗೆ ಬಸ್ಗಳನ್ನ ಬಿಡ್ತಾ ಇಲ್ಲ. ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ 5 ಗ್ಯಾರಂಟಿಗಳು ಸ್ಥಗಿತವಾಗಿದೆ ಅಂದ್ರು. ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕ್ವಿಂಟಾಲ್ ಕೊಬ್ಬರಿ 15,000 ರೂಪಾಯಿ ಎಂದಿದ್ರು. ಅವರು ಹೇಳಿದ್ದಾರೋ ಇಲ್ವೋ ಅಂತ ಚೌಡೇಶ್ವರಿ ಮೇಲೆ ಆಣೆ ಮಾಡ್ಲಿ ಅಂತ ಗುಡುಗಿದ್ರು. ಒಂದು ಕ್ವಿಂಟಾಲ್ ಕೊಬ್ಬರಿಗೆ 15,000 ಮಾಡಿಸ್ತೀವಿ ಅಂದ್ರು. ಹೇಳಿ ಇವರು ತಮ್ಮ ತಾಯಿ ಚೌಡೇಶ್ವರಿ ಮುಂದೆ ಬಂದು ಇಲ್ಲ ನಾನು ಹೇಳಿಲ್ಲ ಅಂತ ಹೇಳ್ಬಿಡ್ಲಿ.
ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಮೇಲ್ದರ್ಜೆಗೆ ಏರಿಸಲಾಗುವುದು ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಪೌರಾಡಳಿತ ಇಲಾಖೆ ಸಚಿವ ರಹೀಂ ಖಾನ್, ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಆಹಾರ ವಿತರಿಸುವುದಕ್ಕೆ ಚಿಂತನೆ ನಡೆಸಲಾಗಿದೆ. ಈಗಿರುವ ಕ್ಯಾಂಟೀನ್ಗಳ ಜೊತೆಗೆ ಹೆಚ್ಚುವರಿಯಾಗಿ ಕ್ಯಾಂಟೀನ್ ಆರಂಭಿಸಲಾಗುವುದು. ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಸಿಎಂ ವಿಶೇಷ ಕಾಳಜಿ ವಹಿಸಿದ್ದಾರೆ. ಬಡವರು, ಆಸ್ಪತ್ರೆಗಳು ಇರುವ ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತೇವೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಹಳೆಯ ಆಲ್ರೆಡಿ 180 ಇಂದಿರಾ ಕ್ಯಾಂಟೀನ್ ಇದೆ, ಹೊಸ 200 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದು ವಿತಿನ್ 1 ಮಂತ್ 2 ಮಂತ್ಸ್ನಲ್ಲಿ ಅದು ಹೊಸ ಇಂದಿರಾ ಕ್ಯಾಂಟೀನ್ ಯಾವ ಕ್ಷೇತ್ರದಲ್ಲಿ ಇಲ್ಲ. ಹಾಸ್ಪಿಟಲ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಎಲ್ಲಿ ಬಡವರು ಜಾಸ್ತಿ ಇರ್ತಾರೆ ಆ ಏರಿಯಾಗೆ ಮಾಡಬೇಕಂತ ಹೊಸ ಕ್ಯಾಂಟೀನ್. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಸಿಜೆ ಪ್ರಸನ್ನ ಬಿ ವರಾಳೆ ನೇಮಕಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸ್ಸಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಹಾಲಿ ಕರ್ನಾಟಕದ ಹೈಕೋರ್ಟ್ ಸಿಜೆ ಆಗಿರುವ ಪ್ರಸನ್ನ ಬಿ ವರಾಳೆ ಅವರು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡಲಾಗಿದ್ದು, ಕರ್ನಾಟಕದ ಹೈಕೋರ್ಟ್ ಸಿಜೆ ಆಗಿ ಪಿಎಸ್ ದಿನೇಶ್ ಕುಮಾರ್ ಕೊಲಿಜಿಯಂ ಶಿಫಾರಸು ಮಾಡಿತ್ತು. ಇದಕ್ಕೂ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ.